ವೀಕ್ಷಕರೇ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ನ್ಯೂಸ್ 18 ಡಿಜಿಟಲ್. ನಾನು ದರ್ಶನ್ ನಾಯಕ್, ಉತ್ತರ ಕನ್ನಡ ಜಿಲ್ಲಾ ವರದಿಗಾರ. ಉತ್ತರ ಕನ್ನಡ ಜಿಲ್ಲೆಯ ಕಾರವಾರದ ಕದಂಬ ನೌಕಾನೆಲೆಯ ಉದ್ಯೋಗಿಗಳು ಸ್ಥಳೀಯರ ಮೇಲೆ ದಬ್ಬಾಳಿಕೆ ಮಾಡ್ತಾ ಇದ್ದಾರೆ ಎನ್ನುವುದಕ್ಕೆ ನಿನ್ನೆ ನಡೆದಿರತಕ್ಕಂತಹ ಒಂದು ಘಟನೆ ಈಗ ಸಾಕ್ಷಿಯಾಗಿರುವಂಥದ್ದು. ಅಯ್ಯಪ್ಪ ಮಾಲಾಧಾರಿಗಳ ಮೇಲೆ ಮನಸೋ ಇಚ್ಛೆ ಹಲ್ಲೆ ಮಾಡೋದರ ಮೂಲಕ ಇಲ್ಲಿನ ನೌಕಾನೆಲೆ ಉದ್ಯೋಗಿಗಳು ಪುಂಡರ ರೀತಿಯಲ್ಲಿ ವರ್ತಿಸಿ ಅಮಾನವೀಯವಾಗಿ ನಡೆದುಕೊಂಡಿದ್ದಾರೆ. ಹಾಗಾದ್ರೆ ಈ ಘಟನೆ ನಡೆಯಲು ಕಾರಣ ಏನು, ಈ ಘಟನೆಗಳ ವಿವರ ಏನು ಎನ್ನುವಂಥ ಬಗ್ಗೆ ನಾವು ನಿಮಗೆ ಈಗ ಸವಿಸ್ತಾರವಾಗಿ ಹೇಳ್ತಾ ಹೋಗ್ತೀವಿ, ಕೇಳಿ. ಉತ್ತರ ಕನ್ನಡ ಜಿಲ್ಲೆಯ ಕಾರವಾರದ ಮುದಗಾ ಗ್ರಾಮದಲ್ಲಿ ಇರುವಂತ ಸನ್ನಿಧಾನದ ಗುರುಸ್ವಾಮಿಯಾಗಿರತಕ್ಕಂಥ ಅಯ್ಯಪ್ಪ ಮಾಲಾಧಾರಿ ತಮ್ಮ ಮನೆಯಿಂದ ಸನ್ನಿಧಾನಕ್ಕೆ ಬರ್ತಾ ಇರ್ತಾರೆ. ಈ ಸನ್ನಿಧಾನಕ್ಕೆ ಬರ್ತಾ ಇರುವಂತಹ ಒಂದು ಸಂದರ್ಭದಲ್ಲಿ ನೌಕಾನೆಲೆಯಲ್ಲಿ ಕಾರ್ಯ ನಿರ್ವಹಿಸ್ತಾ ಇರುವಂತಹ ನೌಕಾನೆಲೆಯ ಉದ್ಯೋಗಿ ಆಗಿರತಕ್ಕಂಥ ಉದ್ಯೋಗಿಯೋರ್ವ ಕೂಡ ತಮ್ಮ ವಸತಿ ಗೃಹಕ್ಕೆ ವಾಪಸ್ ಮನೆಗೆ ತೆರಳ್ತಾ ಇದ್ರು. ಅಂದ್ರೆ ಕಾರವಾರದಲ್ಲಿ ಕೆಲಸವನ್ನ ಮುಗಿಸಿ ವಾಪಸ್ ವಸತಿ ಗೃಹಕ್ಕೆ ತೆರಳ್ತಾ ಇರುವಂತಹ ಒಂದು ಸಂದರ್ಭದಲ್ಲಿ ರಸ್ತೆ ಅಪಘಾತವಾಗುತ್ತೆ. ನೌಕಾನೆಲೆ ಉದ್ಯೋಗಿ ತನ್ನ ವಾಹನದ ಮೂಲಕ ಅಯ್ಯಪ್ಪ ಮಾಲಾಧಾರಿಗೆ ಡಿಕ್ಕಿಯನ್ನ ಹೊಡಿತಾನೆ. ಈ ಡಿಕ್ಕಿ ಹೊಡೆದಂತ ಒಂದು ಸಂದರ್ಭದಲ್ಲಿ ಅಯ್ಯಪ್ಪ ಮಾಲಾಧಾರಿಗೆ ಕಾಲಿಗೆ ಒಂದು ದೊಡ್ಡ ಪ್ರಮಾಣದಲ್ಲಿ ಪೆಟ್ಟಾಗತ್ತೆ. ಈ ಸಂದರ್ಭದಲ್ಲಿ ಇಲ್ಲಿನ ಸ್ಥಳೀಯರು ಸಹಿತ ಅಲ್ಲಿ ಗುಂಪಾಗಿ ಒಟ್ಟುಗೂಡ್ತಾರೆ. ಕೂಡಲೇ ಆತನಿಗೆ ಚಿಕಿತ್ಸೆ ಕೊಡಿಸಬೇಕು ಎನ್ನುವಂತಹ ಒಂದು ನಿಟ್ಟಿನಲ್ಲಿ ಆಗ್ರಹವನ್ನ ಮಾಡ್ತಾರೆ. ಈ ಸಂದರ್ಭದಲ್ಲಿ ನೌಕಾನೆಲೆಯ ಉದ್ಯೋಗಿ ಆಗಿರತಕ್ಕಂಥ ಅಂದ್ರೆ ಈ ಸ್ವಾಮಿಗೆ ಅಪಘಾತ ಪಡಿಸಿದಂತ ಉದ್ಯೋಗಿ ಅವರನ್ನ ಖಾಸಗಿ ಆಸ್ಪತ್ರೆಗೆ ಕರೆದುಕೊಂಡು ಹೋಗುವಂತ ಒಂದು ವ್ಯವಸ್ಥೆಯನ್ನ ಮಾಡ್ತಾರೆ. ಇಲ್ಲಿನ ಕಾರವಾರದ ಖಾಸಗಿ ನರ್ಸಿಂಗ್ ಹೋಮ್ಗೆ ಕರೆತಂದು ಚಿಕಿತ್ಸೆಯನ್ನ ನೀಡಲು ಮುಂದಾಗ್ತಾರೆ. ಹಾಗೆ ಚಿಕಿತ್ಸೆಯನ್ನ ಸಹ ಇವರಿಗೆ ಕೊಡ್ತಾರೆ. ಅಯ್ಯಪ್ಪ ಮಾಲಾಧಾರಿಯೊಟ್ಟಿಗೆ ಇನ್ನುಳಿದಂತ ಒಂದು 5-6 ಅಯ್ಯಪ್ಪ ಮಾಲಾಧಾರಿಗಳು ಅವರ ಸಹಾಯಕ್ಕೆ ಬಂದು ಇಲ್ಲಿ ಚಿಕಿತ್ಸೆಯನ್ನ ಕೊಡಿಸಿ ವಾಪಸ್ ಮತ್ತೆ ಸನ್ನಿಧಾನಕ್ಕೆ ಹೋಗ್ತಾ ಇರುವಂತಹ ಒಂದು ಸಂದರ್ಭದಲ್ಲಿ ಇಲ್ಲಿನ ನೌಕಾನೆಲೆಯ ಉದ್ಯೋಗಿ ಅಂದ್ರೆ ಈತನಿಗೆ ಅಪಘಾತ ಪಡಿಸಿದಂತ ನೌಕಾನೆಲೆಯ ಉದ್ಯೋಗಿ ಅಮಾನವೀಯವಾಗಿ ನಡೆದುಕೊಂಡಿದ್ದಾನೆ, ಪುಂಡ ಪೋಖರಿಯಾಗಿ ವರ್ತಿಸಿದ್ದಾನೆ. ಹಾಗಾದ್ರೆ ಯಾಕೆ ಅಂತೀರಾ? ಈಗ ನಾವು ಹೇಳ್ತೀವಿ, ಕೇಳಿ. ಈತ ಚಿಕಿತ್ಸೆ ಕೊಡಿಸಿ ಹೋಗ್ತಾ ಇರುವಂತಹ ಒಂದು ಸಂದರ್ಭದಲ್ಲಿ ತನ್ನ ಇನ್ನುಳಿದ ಸಹೋದ್ಯೋಗಿ ಮಿತ್ರರನ್ನ ಮೊಬೈಲ್ ಮೂಲಕ ಫೋನ್ ಹಾಯಿಸಿ ಕರೀತಾನೆ. ಈ ರೀತಿಯಾಗಿ ಒಂದು ಘಟನೆ ನಡೀತು. ಈ ಘಟನೆಯಲ್ಲಿ ನನ್ನ ಮೇಲೆ ಸುಮ್ಮನೆ ಹಲ್ಲೆ ಮಾಡಲು ಬಂದಿದ್ದಾರೆ ಅಂತ ಎನ್ನುವಂಥ ಬಗ್ಗೆ ಸುಳ್ಳು ಒಂದು ಮಾಹಿತಿಯನ್ನ ನೀಡಿ ಅಲ್ಲಿನ ಒಂದು 10ಕ್ಕೂ ಹೆಚ್ಚು ತನ್ನ ಸಹೋದ್ಯೋಗಿ ಮಿತ್ರರನ್ನ ಕರೆಸಿಕೊಂಡು ಬರ್ತಾನೆ. ನಾವು ರಾಷ್ಟ್ರೀಯ ಹೆದ್ದಾರಿ 66 ಕಾರವಾರದಿಂದ ಮುದಗಾ ಕಡೆ ಬರ್ತಾ ಇದ್ದೀವಿ, ಈಗ ಚೆಂಡ್ಯ ಬಂದ್ಬಿಟ್ಟಿದ್ದೀವಿ, ಅದೇ ರೀತಿ ತೋಡೂರು ಬಂದ್ಬಿಟ್ಟಿದ್ದೀವಿ ಎನ್ನುವಂಥ ಬಗ್ಗೆ ಮೆಸೇಜ್ ಅನ್ನ ಕಳಿಸ್ತಾನೆ. ಈ ಸಂದರ್ಭದಲ್ಲಿ ಅಯ್ಯಪ್ಪ ಮಾಲಾಧಾರಿಗಳು ತೇಳ್ತಾ ಇರುವಂತ ವಾಹನವನ್ನ ಅಡ್ಡಗಟ್ಟಿದ್ದಂತ ಈ ನೌಕಾನೆಲೆಯ ಉದ್ಯೋಗಿಗಳು ಪುಂಡರಂತೆ ವರ್ತಿಸಿದ್ದಾರೆ. ಅಡ್ಡಗಟ್ಟಿ ಮನಸೋ ಈಚೆ ಅಯ್ಯಪ್ಪ ಮಾಲಾಧಾರಿಗಳ ಮೇಲೆ ಹಲ್ಲೆಯನ್ನ ಮಾಡಿದ್ದಾರೆ. ಸ್ವಾಮಿ, ನಾವು ನಮ್ದು ಗುರುಸ್ವಾಮಿ ಮನೆ ಹತ್ರ ಹೋಗಿದ್ದ ಮುದ್ಗಾ ಬರ್ಬೇಕಾದ್ರೆ ಮುದ್ಗಾದಿಂದ ಇಲ್ಲಿಂದ ಒಬ್ಬ ನೇವಿದವನು ವರ್ಗದಿಂದ ಡ್ಯೂಟಿ ಮುಗಿಸ್ಕೊಂಡು ಸೀದಾ ಮುದ್ಗಾ ಕಾಲನಿ ಒಳಗೆ ಅಲ್ಲಿ ಕ್ವಾರ್ಟರ್ಸ್ಗೆ ಹೋಗ್ಬೇಕಾದ್ರೆ ನಮ್ಮ ಗುರುಸ್ವಾಮಿಗೆ ಆಕ್ಸಿಡೆಂಟ್ ಮಾಡಿ ಅವನಿಗೆ ಕಾಲಿಗೆ ಪೆಟ್ಟ ಇತ್ತು. ಆಮೇಲೆ ನಮ್ಗೆ ಅವ್ರು ಫೋನ್ ಮಾಡಿದ್ರು. ಫೋನ್ ಮಾಡಿದ ಕೂಡಲೇ ನಾವು ಡೈರೆಕ್ಟ್ ಪಿಕ್ಲಿ ಹಾಸ್ಪಿಟ್ಲಿಗೆ ತಗೊಂಡು ಹೋದ್ವಿ. ಹೋದ ಕೂಡಲೇ ಅಲ್ಲಿ ಪಿಕ್ಲಿ ಹಾಸ್ಪಿಟ್ಲ್ ಹತ್ರ ಅವರು ಬಂದ್ರು. ಸ್ವಾಮಿ ಬಂದುಕೊಂಡು ತಾವು ಅವನಿಗೆ ಏನು ಖರ್ಚಿದೆ ನೋಡಿ ಅದು ಪೂರ್ತಿ ತಾನೇ ಕೊಡ್ತೇನೆ ಅಂತೇಳಿ ಕಾಂಪ್ರಮೈಸ್ ಆಗಿ ನಮ್ಮ ಕಡೆಯಿಂದ ಬಂದ ನಮ್ದೇ ಬುಲರ ಗಾಡಿ ಮೇಲೆ ಬರ್ಬೇಕಾದ್ರೆ ಅವ್ರಿಗೆ ಲೊಕೇಶನ್ ಅವ್ರ ಬಾಕಿ ಸ್ವಾಮಿಯರಿಗೆ ಅವ್ರ ನೇವಿದವರಿಗೆ ಲೊಕೇಶನ್ ಕಳಿಸಿ ನಮ್ಗೆ ಇಲ್ಲಿ ತೋಡೂರು ಬಂದು ಅಡ್ಡ ಹಾಕೊಂಡು ಹೆಲ್ಮೆಟ್ ಅಲ್ಲಿ ಹೊಡೆದಿ ಆಮೇಲೆ ನಮ್ಗೆ 5 ಸ್ವಾಮಿಯರಿಗೆ ಬಹಳಷ್ಟು ಹೊಡ್ಕೊಂಡು ಪರಾರಿಯಾಗಿದ್ದಾರೆ ಅಷ್ಟು ಜನ. ನಾವು ಇವತ್ತು ಹೋಗ್ತೇವೆ. ನಿನ್ನೆ ಸ್ವಲ್ಪ 9 ಜನರ ನೀರ್ಮುಡಿ ಕಟ್ಟಾಗಿದೆ. ಇವತ್ತು 7 ಜನರ ನೀರ್ಮುಡಿ ಕಟ್ಕೊಂಡು ಶಬರಿಮಲೆ ಹೋಗುದಾಗಿದೆ ಇವತ್ತು 2 ಗಂಟೆಗೆ. ಏನು ಹೇಳಲಿಕ್ಕೆ ಕೇಳಲಿಲ್ಲ. ನಾವು ಸ್ವಾಮಿ ಮಾಲೆ ಹಾಕಿದ್ದೇವೆ, ನಮ್ಗೇನು ಮಾಡಬೇಡಿ ಸ್ವಾಮಿ ಅಂದಿ. ಅವನಿಗೆ ಪಾಪ ಅವನಿಗೆ ಟಿಚ್ ಹಾಕಿದ್ದಾರೆ, ನಡಿಲಿಕ್ಕೆ ಆಗುದಿಲ್ಲ. ಶಬರಿಮಲೆ ಹೋಗ್ಬೇಕಾದ್ರೆ ಅವನಿಗೆ ತೋಟ್ಲದಿಂದ ತಗೊಂಡು ಹೋಗ್ಬೇಕಾಗಿದೆ ಸ್ವಾಮಿ. ಆದ್ರೂ ಅವ್ನು ಹೇಳಿದ್ರು ಕೇಳ್ತಾ ಇಲ್ಲ. ಅವರು ಅವನಿಗೂ ಸಿಕ್ಕಾಪಟ್ಟಿ ಹೊಡೆದಿ ಹೊರಗಡೆ ತಗೊಂಡು ಹೋಗ್ಕೊಂಡು ಹೆಲ್ಮೆಟ್ ಅಲ್ಲೆಲ್ಲ ಹೊಡೆದಿದ್ದಾರೆ ಸ್ವಾಮಿ. ನಿನ್ನೇನು ಸ್ವಾಮಿ ಮಾಲೆದಾರಿಗಳಿಗೆ ಏನು ದೌರ್ಜನ್ಯ ಮಾಡಿದ್ರು ಅದನ್ನ ಖಂಡಿಸಿ ನಾವಿಲ್ಲಿ ಇವತ್ತು ಸ್ಟ್ರೈಕ್ ಅನ್ನ ಮಾಡ್ತಿದ್ವಿ. ಯಾಕಂತ ಹೇಳಿದ್ರೆ ಈಗಾಗಲೇ ಈ ಒಂದು ಕ್ಯಾಂಪಸ್ ನಲ್ಲಿ ಸಿವಿಲ್ ವರ್ಕರ್ ಇರ್ತಿದ್ರು 15 ವರ್ಷಗಳಿಂದ ಯಾವ ತೊಂದರೆಗಳಾಗ್ತಿರ್ಲಿಲ್ಲ. ಈಗಾಗಲೇ ಇಂಡಿಯನ್ ನೇವಿಯವರು ಇಲ್ಲಿ ಸೆಲ್ಲರ್ಸ್ ಅನ್ನ ತಂದು ಹಾಕಿದ್ದಾರೆ. ಅವ್ರಗಳಿಂದ ಬಹಳ ಸಮಸ್ಯೆಗಳಾಗ್ತಿದೆ. ಇನ್ನಿಂದು ಬೇರೆ ಬೇರೆ ರೀತಿಯ ಸಮಸ್ಯೆಗಳಿರ್ಬೋದು. ಈಗಾಗಲೇ ಏನಾಗಿದೆ, ನಿನ್ನೆ ಸ್ವಾಮಿಯವರು ಒಂದು ಸಣ್ಣ ಆಕ್ಸಿಡೆಂಟ್ ಆದಾಗ ಏನು ಸಮಸ್ಯೆಗಳಾಯ್ತು ಆ ಸಂಬಂಧಪಟ್ಟಂತೆ ನಾವು ಪೊಲೀಸ್ ಇಲಾಖೆ ರಾತ್ರಿ ಸ್ಟ್ರೈಕ್ ಮಾಡಿ ಹೇಳಿದ್ವಿ. ಅವರು ಕೂಡ ಪೊಲೀಸ್ ಇಲಾಖೆಯವರು ಸಮಸ್ಯೆ ತಗೊಳ್ತಾ ಅವ್ರಿಗೆ ಅರೆಸ್ಟ್ ಮಾಡ್ತೀವಲ್ಲ ಹೇಳಿದ್ವಿ. ಇನ್ನೂ ತನಕ ಏನೂ ಮಾಡಿಲ್ಲ.
ಹೀಗೆ ಮಾಡ್ತಾ ನಮ್ಮ ಸಮಸ್ಯೆಗಳಾಗ್ತದೆ. ಹಾಗಾಗಿ ನಾವು ಇವತ್ತು ಏನ್ ಮಾಡ್ತೀವಿ ಅಂತ ಹೇಳಿದ್ರೆ ಇತ್ಯರ್ಥ ಆಗೋ ತನಕ ನಮ್ಮ ಸ್ಟ್ರೈಕ್ ನಡೀತಾ ಇರ್ತದೆ. ಪ್ರತಿದಿನ ಬೇಕಾದ್ರೆ ನಾವು ಸ್ಟ್ರೈಕ್ ಇಲ್ಲಿ ರಸ್ತೆಯಲ್ಲಿ ಕುಂತು ಸ್ಟ್ರೈಕ್ ಮಾಡ್ಲಿಕ್ಕೆ ರೆಡಿ ಆಗಿದ್ದೀವಿ. ಈಗಾಗಲೇ ಪೊಲೀಸ್ ಸಿಬ್ಬಂದಿಗಳು ಬಂದು ನೀವು ಬಿಟ್ಟು ಹೋಗ್ಬೇಕು, ನಾವು ಕ್ರಮ ತಗೊಳ್ತೀವಿ ಹೇಳ್ತಾರೆ. ಯಾರೇ ಬಂದರೂ ಕೂಡ ನಾವು ಬಿಟ್ಟು ಹೋಗಲ್ಲ. ಈ ಸಂಬಂಧಪಟ್ಟಂತ ಇಂಡಿಯನ್ ನೇವಿಯರೇ ಬಂದು ನಮ್ಗೆ ಮಾಹಿತಿಯನ್ನು ಕೊಡಬೇಕು, ಸೆಲ್ಲರ್ಸ್ ಅನ್ನು ಇಲ್ಲಿಂದ ಖಾಲಿ ಮಾಡಿಸ್ಬೇಕು, ಇಲ್ಲಿರುವಂತ ಶಾಂತಿ ರೀತಿ ಏನಿತ್ತೋ ಅದನ್ನ ಮುಂದುವರಿಸುವಂತ ಕೆಲಸ ಮಾಡಬೇಕು. ಇಲ್ಲ ಅಂತ ಹೇಳಿದ್ರೆ ನಮ್ಗೆ ಈಗಾಗಲೇ ನಾವು ಕೆಲವಷ್ಟು ಜನ ಬಂದಿದ್ವಿ, ಪಾಪ ದಿನದ ಒಂದು ದಿನಚರಿ ಬಿಟ್ಟು ಇಲ್ಲಿ ನಾವು ಸ್ಟ್ರೈಕ್ ಮಾಡಿ ಬಂದಿವಿ. ಯಾಕಂತಂದ್ರೆ ಹೀಗೆ ಮುಂದೆ ಆಗ್ಬಾರ್ದು ಹೇಳುವ ಉದ್ದೇಶದಿಂದ. ಈಗಾಗಲೇ ಸಂಜೆ ಆದ್ಮೇಲೆ ಮತ್ತೆ ಮಹಿಳೆಯರು ಕೂಡ ಇಲ್ಲಿ ಸ್ಟ್ರೈಕಿಗೆ ಬರ್ಲಿಕ್ಕಿದ್ದಾರೆ. ಎಲ್ಲರೂ ಸೇರಿಬಿಟ್ಟು ನಾವೇನೋ ನಮ್ದು ಹೋರಾಟ ಇಷ್ಟೇ, ಇಲ್ಲಿ ಆಗಿರುವಂತ ಕೃತ್ಯನ್ನ ಇನ್ನು ಮುಂದೆ ಆಗ್ಬಾರ್ದು ಹೇಳೋದು. ಮತ್ತೆ ಈಗಾಗಲೇ ಇಲ್ಲಿ ಅವ್ರೇನೋ ಜಗಳ ಮಾಡಿದ್ರು, ಒಳಗಡೆ ನಮ್ಗೆ ಕರ್ಕೊಂಬರ್ಲಿಕ್ಕೆ ಹೋದರೂ ಕೂಡ ರಾಡ್ ಹಿಡ್ಕೊಂಡು ಹೊಡಿಲಿಕ್ಕೆ ಬಂದಂತಿದ್ದಾರೆ. ಯಾಕೆ ಏನು ಯಾವುದೂ ಕೇಳದೆ ನೇರವಾಗಿ ಬಂದು ಹಲ್ಲೆಯನ್ನ ಮಾಡೋದ್ರ ಮೂಲಕ ಅಮಾನವೀಯವಾಗಿ ನಡೆದುಕೊಂಡಿದ್ದಾರೆ. ಈ ರೀತಿಯಾಗಿ ದಬ್ಬಾಳಿಕೆ ಮಾಡ್ತಾ ಇದ್ರು ಕೂಡ ಅಯ್ಯಪ್ಪ ಸ್ವಾಮಿ ಮಾಲಾಧಾರಿಗಳು ಭಕ್ತರು ಅವರ ಮೇಲೆ ಪ್ರತಿದಾಳಿಯಾಗಿ ಹಲ್ಲೆ ಮಾಡಿಲ್ಲ. ಯಾಕಂದ್ರೆ ತಾವು ಮಾಲೆಯನ್ನ ಧರಿಸಿದ್ದೇವೆ, ನಾವು ಯಾವುದೇ ರೀತಿಯಾಗೂ ತಪ್ಪು ಮಾಡಬಾರದು ಎನ್ನುವಂತಹ ಒಂದು ನಿಟ್ಟಿನಲ್ಲಿ ಹಲ್ಲೆ ಮಾಡ್ತಾ ಇದ್ರು ಕೂಡ ಅಲ್ಲಿ ನಿಂತ್ಕೊಂಡಿದ್ರು. ಪ್ರತಿಭಟಿಸುವಂತ ಒಂದು ಹಂತಕ್ಕೂ ಸಹಿತ ಅವರು ಹೋಗಿರಲಿಲ್ಲ. ಈ ಸಂದರ್ಭದಲ್ಲಿ ಅಲ್ಲಿ ಓಡಾಡ್ತಾ ಇರುವಂತ ಸ್ಥಳೀಯರು ಒಟ್ಟಾಗಿ ಬಂದು ಇವರನ್ನ ತಪ್ಪಿಸುವಂತ ಒಂದು ಪ್ರಯತ್ನವನ್ನ ಮಾಡ್ತಾರೆ. ಅಷ್ಟರೊಳಗಾಗಿ ನೌಕಾನೆಲೆಯ ಉದ್ಯೋಗಿಗಳ ಗುಂಪು ಪರಾರಿಯಾಗಿದ್ದಾರೆ. ಕೂಡಲೇ ಈ ಘಟನೆಯನ್ನ ತಿಳಿದಂತ ಕಾರವಾರ ಪೊಲೀಸರು ಘಟನಾ ಸ್ಥಳಕ್ಕೆ ಹೋಗ್ತಾರೆ. ಈ ಸಂದರ್ಭದಲ್ಲಿ ಸ್ಥಳೀಯರ ಆಕ್ರೋಶ ತಾರಕಕ್ಕೇರಿತು. ಯಾವುದೇ ಕಾರಣಕ್ಕೂ ನೌಕಾನೆಲೆಯ ಈ ಉದ್ಯೋಗಿಗಳನ್ನ ಬಿಡ್ಲೇಬಾರದು ಅಂತ ಆಗ್ರಹಿಸ್ತಾ ಇದ್ರು. ರಸ್ತಾ ರೋಕ ಸಹಿತ ಮಾಡಿದ್ರು. ಯಾಕಂದ್ರೆ ಯಾವುದೇ ತಪ್ಪು ಇಲ್ಲದಂತ ಈ ಅಯ್ಯಪ್ಪ ಮಾಲಾಧಾರಿಗೆ ಮೇಲೆ ಮನಸೋ ಇಚ್ಛೆ ಹಲ್ಲೆ ಮಾಡಿದಂತ ಇಲ್ಲಿನ ನೌಕಾನೆಲೆಯ ಉದ್ಯೋಗಿಗಳ ಮೇಲೆ ಕಾನೂನು ಕ್ರಮವನ್ನ ಜರುಗಿಸಲೇಬೇಕು ಅಂತ ರಾತ್ರೋರಾತ್ರಿ ಸ್ಥಳೀಯರು ಅಲ್ಲಿ ಜಮಾಯಿಸಿ ಪ್ರತಿಭಟನೆಯನ್ನ ಕೈಗೊಂಡರು. ಆದ್ರೆ ಈ ಸಂದರ್ಭದಲ್ಲಿ ಭರವಸೆಯನ್ನ ಕೊಟ್ಟಂತ ಕಾರವಾರ ಪೊಲೀಸರು, ನಾವು ಮುಂಜಾನೆ ಅವರನ್ನ ಬಂಧಿಸ್ತೀವಿ, ನೀವು ಇದ್ರ ಬಗ್ಗೆ ವರಿ ಮಾಡ್ಕೊಳ್ಳೋದು ಬೇಡ, ನೀವನ್ನ ದೂರನ್ನ ದಾಖಲಿಸಿ ಎನ್ನುವಂತಹ ಒಂದು ಮಾತನ್ನ ಹೇಳಿ ಪರಿಸ್ಥಿತಿಯನ್ನ ಅಲ್ಲಿಯೇ ತಿಳಿಗೊಳಿಸಿ ವಾಪಸ್ ಆಗ್ತಾರೆ. ಮುಂಜಾನೆ ಆದ್ರೂ ಕೂಡ ಈ ಘಟನೆಯ ಬಗ್ಗೆ ಯಾವುದೇ ರೀತಿಯಾದಂತಹ ಒಂದು ಪರಿಣಾಮ ಆಗಲ್ಲ. ಈ ಹಿನ್ನೆಲೆಯಲ್ಲಿ ಉತ್ತರ ಕನ್ನಡ ಜಿಲ್ಲೆಯ ಕಾರವಾರದ ಮುದುಗಾ ಗ್ರಾಮಸ್ಥರು ಎಲ್ಲರೂ ಒಟ್ಟಾಗಿ ಜಮಾಯಿಸಿ ನೌಕಾನೆಲೆಯ ಸಿಬ್ಬಂದಿಯವರು ಉಳಿದುಕೊಳ್ತಾರ ಆ ವಸತಿ ಗೃಹದ ಎದುರು ಪ್ರತಿಭಟನೆಯನ್ನ ಮಾಡ್ತಾರೆ. ಅವರನ್ನ ಬಂಧಿಸಲೇಬೇಕು, ಅಂದ್ರೆ ಹಲ್ಲೆ ಮಾಡಿದಂತ ನೌಕಾನೆಲೆ ಉದ್ಯೋಗಿಗಳನ್ನ ಬಂಧಿಸಲೇಬೇಕು ಅಂತ ಪಟ್ಟು ಹಿಡಿದು ಕುಳಿತುಕೊಳ್ತಾರೆ. ನೌಕಾನೆಲೆ ಗೇಟಿಗೆ ಮುತ್ತಿಗೆ ಹಾಕಲು ಸಹಿತ ಯತ್ನವನ್ನ ಮಾಡ್ತಾರೆ. ಯಾಕಂದ್ರೆ ನೌಕಾನೆಲೆ ಉದ್ಯೋಗಿಗಳು ಇದೇ ಮೊದಲೇ ಬಾರಿಯಲ್ಲ ಸ್ಥಳೀಯರ ಮೇಲೆ ದಬ್ಬಾಳಿಕೆ ಮಾಡ್ತಾ ಇರುವಂತದ್ದು. ಈ ಹಿಂದೆಯೂ ಸಹಿತ ಸಾಕಷ್ಟು ಬಾರಿ ದಬ್ಬಾಳಿಕೆಯನ್ನ ಮಾಡಿದ್ದಾರೆ. ಮೀನುಗಾರಿಕೆಗೆ ತೆರಳಿದಂತ ಸಂದರ್ಭದಲ್ಲಿ ಮೀನುಗಾರರ ಮೇಲೆ ದಬ್ಬಾಳಿಕೆಯನ್ನ ಮಾಡೋದರ ಮೂಲಕ ಶಿಕಾರಿ ಮಾಡದಂತ ಮೀನನ್ನ ಸಮುದ್ರದಲ್ಲೇ ನಾಶಪಡಿಸಿ ಅವರ ಮೇಲೆ ಹದ್ದು ಮೀರಿ ವರ್ತನೆಯನ್ನ ಮಾಡಿದ್ದಾರೆ. ಮನನೊಂದ ಮೀನುಗಾರರು ಸ್ಥಳೀಯ ಸಂಸದಾಗಿರತಕ್ಕಂಥ ವಿಶ್ವೇಶ್ವರ ಹೆಗಡೆ ಕಾಗೇರಿ ಅವರಿಗೂ ಸಹಿತ ಮನವಿಯನ್ನ ಮಾಡಿದ್ರು. ಆದ್ರೆ ಇದುವರೆಗೂ ಸಹಿತ ಯಾವುದೇ ಕ್ರಮವನ್ನ ಜರುಗಿಸುವಲ್ಲಿ ಹಿಂದೇಟಾಗ್ತಾ ಇದೆ. ಆ ಘಟನೆ ಮಾಸುವ ಮುಂಚೆಯೇ ಈಗ ಮತ್ತೆ ನೌಕಾನೆಲೆಯಲ್ಲಿ ಕೆಲಸ ಮಾಡ್ತಾ ಇರುವಂತಹ ಉದ್ಯೋಗಿಗಳು ಈಗ ಅಯ್ಯಪ್ಪ ಮಾಲಾಧಾರಿಗಳ ಮೇಲೆ ಹಲ್ಲೆ ಮಾಡೋದ್ರ ಮೂಲಕ ಮತ್ತೆ ಸ್ಥಳೀಯರ ಮೇಲೆ ನೌಕಾನೆಲೆ ಅಧಿಕಾರಿಯಾಗಿರ್ಬೋದು, ನೌಕಾನೆಲೆಯ ಸಿಬ್ಬಂದಿಯವರು ಸ್ಥಳೀಯರ ಮೇಲೆ ಮತ್ತೆ ದಬ್ಬಾಳಿಕೆಯನ್ನ ಮಾಡ್ತಾರೆ, ಅವರ ಮೇಲೆ ಹದ್ದು ಮೀರಿ ವರ್ತಿಸ್ತಾರೆ ಎನ್ನುವುದಕ್ಕೆ ಈ ಘಟನೆಯು ಕೂಡ ಒಂದು ಸಾಕ್ಷಿ ಆಗಿರುವಂತದ್ದು. ಈ ಹಿನ್ನೆಲೆಯಲ್ಲಿ ಇಂಥ ಘಟನೆಗಳು ಮತ್ತೆ ಮರುಕಳಿಸಬಾರದು ಎನ್ನುವಂತಹ ಒಂದು ನಿಟ್ಟಿನಲ್ಲಿ ಮುದುಗಾ ಗ್ರಾಮದ ಜನರು ಪಟ್ಟು ಹಿಡಿದು ಪ್ರತಿಭಟನೆಯನ್ನ ಮಾಡಿದ್ದಾರೆ. ಕೂಡಲೇ ನೌಕಾನೆಲೆ ಉದ್ಯೋಗಿಗಳ ಮೇಲೆ ಕ್ರಮ ಜರುಗಿಸಬೇಕು, ಇಲ್ಲ ಎಂದಲ್ಲಿ ಮುಂದಿನ ದಿನದಲ್ಲಿ ಒಂದು ದೊಡ್ಡ ಮಟ್ಟದ ಹೋರಾಟಕ್ಕೆ ನಾವು ಅಣಿಯಾಗಬೇಕಾಗತ್ತೆ ಎನ್ನುವಂತಹ ಬಗ್ಗೆಯೂ ಸಹಿತ ಇಲ್ಲಿನ ಸ್ಥಳೀಯರು ಈಗ ಆಗ್ರಹಿಸ್ತಾ ಇರುವಂತದ್ದು. ಅದೇ ರೀತಿ ಎಚ್ಚರಿಕೆಯನ್ನ ಸಹ ಕೊಟ್ಟಿದ್ದಾರೆ. ಕೇಂದ್ರ ರಕ್ಷಣಾ ಇಲಾಖೆ ಅಂದ್ರೆ ಕೇಂದ್ರ ರಕ್ಷಣಾ ಇಲಾಖೆಯ ಅಂಗಸಂಸ್ಥೆಯಾಗಿರತಕ್ಕಂಥ ನೌಸೇನೆಯಲ್ಲಿ ಕೆಲಸ ಮಾಡ್ತಾ ಇರುವಂತ ಈ ಉದ್ಯೋಗಿಗಳು ಪುಂಡ ಪೋಖರಿಯಾಗಿ ವರ್ತಿಸ್ತಾ ಇರೋದು ನೌಕಾನೆಲೆಯ ಮರ್ಯಾದೆಗೆ ಒಂದು ಕಪ್ಪು ಚುಕ್ಕೆ ಬಿದ್ದಂತಾಗಿದೆ. ಯಾಕೆಂದ್ರೆ ಕೇಂದ್ರ ಸರ್ಕಾರ ಇಂಥ ನೌಕರರನ್ನ ಇಟ್ಟು ಏನು ಸಾಧನೆ ಮಾಡಲು ಹೊರಟಿದೆ ಎನ್ನುವಂತ ಬಗ್ಗೆ ಇಲ್ಲಿನ ಸ್ಥಳೀಯರು ಈಗ ಪ್ರಶ್ನೆಯನ್ನ ಮಾಡ್ತಾ ಇದ್ದಾರೆ. ಈಗ ಏನು ತಪ್ಪು ಮಾಡದಂತ ಅಯ್ಯಪ್ಪ ಮಾಲಾಧಾರಿಗಳ ಮೇಲೆ ಇಲ್ಲಿನ ನೌಕಾನೆಲೆ ಉದ್ಯೋಗಿಗಳು ಏನು ಹಲ್ಲೆ ಮಾಡಿದ್ರೋ, ಈ ಹಲ್ಲೆ ಮಾಡದಂತ ನೌಕಾನೆಲೆ ಉದ್ಯೋಗಿಗಳ ಮೇಲೆ ಇಲ್ಲಿನ ಕೇಂದ್ರ ರಕ್ಷಣಾ ಇಲಾಖೆ ಕ್ರಮವನ್ನ ಕೈಗೊಳ್ಳಬೇಕು, ಅದ್ರ ಜೊತೆಗೆ ಅವರಿಗೆ ಉದ್ಯೋಗದಿಂದ ವಜಾ ಮಾಡಬೇಕು ಎನ್ನುವಂತಹ ಬಗ್ಗೆ ಈಗ ಸ್ಥಳೀಯರು ಆಗ್ರಹಿಸ್ತಾ ಇರುವಂತದ್ದು. ಯಾಕಂದ್ರೆ ಇಂಥ ಪುಂಡ ಪೋಖರಿ ಉದ್ಯೋಗಿಗಳು ನೌಕಾನೆಲೆಯಲ್ಲಿ ಕೆಲಸ ಮಾಡ್ತಾ ಇದ್ರೆ ಕೇಂದ್ರ ಸರ್ಕಾರದ ಮರ್ಯಾದೆ ಹೋಗುತ್ತೆ, ಅದ್ರ ಜೊತೆಗೆ ರಕ್ಷಣಾ ಇಲಾಖೆಯ ಮರ್ಯಾದೆ ಹೋಗುತ್ತೆ ಎನ್ನುವಂತಹ ಒಂದು ನಿಟ್ಟಿನಲ್ಲಿ ಇಲ್ಲಿನ ಸ್ಥಳೀಯರು ಆಗ್ರಹಿಸ್ತಿದ್ದಾರೆ. ಏನಪ್ಪಾ ಅಂದ್ರೆ ಅಂತ ಪುಂಡ ಪೋಖರಿ
ಉದ್ಯೋಗಿಗಳನ್ನ ವಜಾ ಮಾಡಿ, ಇಲ್ಲ ಅಂದ್ರೆ ವಜಾ ಮಾಡುವವರೆಗೂ ನಾವು ಪ್ರತಿಭಟನೆಯನ್ನ ಮಾಡ್ತೇವೆ ಎನ್ನುವಂತಹ ಬಗ್ಗೆ ಇಲ್ಲಿನ ಸ್ಥಳೀಯರು ಆಗ್ರಹಿಸ್ತಾ ಇದ್ದಾರೆ. ಅದ್ರ ಜೊತೆಗೆ ಎಚ್ಚರಿಕೆಯನ್ನು ಸಹಿತ ನೀಡ್ತಾ ಇದ್ದಾರೆ. ಎಲ್ಲಿಂದಲೋ ಬಂದಂತ ಇಲ್ಲಿನ ಉದ್ಯೋಗಿಗಳು ಸ್ಥಳೀಯರ ಮೇಲೆ ದಬ್ಬಾಳಿಕೆ ಮಾಡಿದ್ರೆ ಸ್ಥಳೀಯರು ಮತ್ತು ನೌಕಾನೆಲೆಯ ಉದ್ಯೋಗಿಗಳ ಮೇಲೆ ಸಂಘರ್ಷ ಉಂಟಾಗಿ ಮುಂದೊಂದು ದಿನ ಇದು ದೊಡ್ಡ ಮಟ್ಟದ ಸಂಘರ್ಷಕ್ಕೆ ಕಾರಣವಾಗಬಹುದು. ಈ ಹಿನ್ನೆಲೆಯಲ್ಲಿ ಹಲ್ಲೆ ಮಾಡಿದಂತ ನೌಕಾನೆಲೆಯ ಉದ್ಯೋಗಿಗಳ ಮೇಲೆ ಕಾನೂನು ಕ್ರಮ ಜರುಗಿಸಬೇಕು, ಇಲ್ಲವಾದಲ್ಲಿ ಇಂಥ ಉದ್ಯೋಗಿಗಳನ್ನ ವಜಾ ಮಾಡಬೇಕಾದಂತ ಒಂದು ಅವಶ್ಯಕತೆ, ಅನಿವಾರ್ಯತೆ ಇದೆ ಎನ್ನುವಂತ ಬಗ್ಗೆಯೂ ಸಹಿತ ಸ್ಥಳೀಯರು ಹೇಳ್ತಾ ಇರುವಂತದ್ದು. ಒಟ್ಟಾರೆ ವೀಕ್ಷಕರೇ, ನೌಕಾನೆಲೆ ಉದ್ಯೋಗಿಗಳು ಅಯ್ಯಪ್ಪ ಮಾಲಾಧಾರಿಗಳ ಮೇಲೆ ಹೇಗೆ ಹಲ್ಲೆ ಮಾಡಿದ್ರು, ಈ ಹಲ್ಲೆಗೆ ಏನ್ ಕಾರಣ ಎನ್ನುವಂತ ಬಗ್ಗೆ ತಿಳಿಸುವಂತ ಒಂದು ಪ್ರಯತ್ನವನ್ನ ನಾವು ಮಾಡಿದ್ದೇವೆ. ಇನ್ನಷ್ಟು ಮಾಹಿತಿಯೊಂದಿಗೆ ಮತ್ತೆ ನಾವು ನಿಮ್ಗೆ ಸಿಗ್ತಾ ಇರ್ತೀವಿ. ಅಲ್ಲಿ ತನಕ ನೋಡ್ತಾ ಇರಿ ನ್ಯೂಸ್ 18.